ಪ್ರಿಯ ವಿದ್ಯಾರ್ಥಿಗಳೇ, SSLC ನಂತರ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಸೈನ್ಸ್ PU ಕಾಲೇಜನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಬನ್ನಿ, ಸಿಂಧನೂರಿನ ಹೆಸರಾಂತ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜಿನಲ್ಲಿ PCMB ಮತ್ತು PCMCS ಕೋರ್ಸ್ಗಳಿಗೆ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಅತ್ಯುತ್ತಮ ಪ್ರಯೋಗಾಲಯಗಳ ಜೊತೆ ನೀಟ್, JEE ಮತ್ತು KCET ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ ನೀಡಲಾಗುತ್ತದೆ. ನಮ್ಮಲ್ಲಿ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ ಸೌಲಭ್ಯವಿದೆ. ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜ್, PWD ಕ್ಯಾಂಪ್, ಸಿಂಧನೂರ್. ಕರೆ ಮಾಡಿ 9611988515. ಮತ್ತೊಮ್ಮೆ ನೂತನವಾಗಿ ಪದಗ್ರಹಣ ಮಾಡಿರುವಂತಹ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಪ್ರೀತಿಯ ನಾಯಕರಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ವಿನೋದ್ ರೆಡ್ಡಿ ಅನ್ನೋರಿಗೆ ತುಂಬು ಹೃದಯದಿಂದ ಸಿಂಧನೂರು ಘಟಕ. ಅದೇ ರೀತಿಯಾಗಿ ನಮ್ಮ ಈ ಒಂದು ರಕ್ಷಣಾ ವೇದಿಕೆಯಲ್ಲಿ ಹಿರಿಯ ಕಾರ್ಯಕರ್ತರು ಮಾನ್ವಿ ತಾಲೂಕಿನಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ತಾಲೂಕು ಅಧ್ಯಕ್ಷರ ಸ್ಥಾನವನ್ನು ನಿಭಾಯಿಸುತ್ತಿರುವಂತಹ ಕನಿಷ್ಠ 20 ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ಬಸನಗೌಡನವರು, ಇವರಿಗೂ ಕೂಡ ಇವತ್ತಿನ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಸೂರಿ RX ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬ್ಯಾಗವಾಡ್ ಹೋಬಳಿ ಘಟಕದ ಅಧ್ಯಕ್ಷರಾಗಿರುವಂತಹ ಬಸವಂತಗೌಡ ಇವರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಅತ್ಯಂತ ಪ್ರೀತಿಯ ಒಂದು ಕಾಳಜಿಯಿಂದ ಕಾರ್ಯನಿರ್ವಹಿಸುವಂತಹ ಕಾಳಪ್ಪ ಮೇಸ್ತ್ರಿ ತಾಲೂಕು ಗೌರವ ಸ್ವಾಗತವನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ರಫಿ ಕುಣಗಿ, ಭೀಮಣ್ಣವರು ಹಾಗೂ ರವಿ ಬಸಾಪುರವರು ಮತ್ತು ಅಕ್ಬರ್ ಅವರು ಇಂದು ನೂತನ ಜಿಲ್ಲಾಧ್ಯಕ್ಷರು 2ನೇ ಬಾರಿಗೆ ಸತತ 15 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ ಮತ್ತು 2 ವರ್ಷಗಳ ಕಾಲ ರಾಜ್ಯ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಬಹುದೊಡ್ಡ ನಮ್ಮ ರಾಯಚೂರು ಜಿಲ್ಲೆಯ ನಾಯಕರಾಗಿ ಬಹಳ ಈ ಸಂಘಟನೆ ಬಗ್ಗೆ ಅನುಭವಿಗಳಾಗಿ ಈಗ ತಾನೇ ಆಗಿರ್ತಕ್ಕಂಥ ಒಬ್ಬ ನಾಯಕರು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹಾಗೂ ನಮ್ಮ ಮಾನ್ವಿ ತಾಲೂಕು ಅಧ್ಯಕ್ಷರಿಗೆ, ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರವರಿಗೆ, ಅದೇ ರೀತಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಾಳಪ್ಪನವರಿಗೆ, ಬಸವರಾಜು ಮತ್ತು ಎಲ್ಲ ಸದಸ್ಯರಿಗೆ ನಾನು ಈ ಕಾರ್ಯಕ್ರಮ ಮುಖಾಂತರ ನಮಗೆ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ತಮಗೆಲ್ಲರೂ ಗೊತ್ತಿದೆ. ನಾರಾಯಣಗೌಡ ಸಂಘಟನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಒಂದು ಗಟ್ಟಿ ಸಂಘಟನೆ. ಈ ಒಂದು ಸಂಘಟನೆ ಕೇವಲ ಒಂದು ಹೆಸರಿಗಾಗಿ ಮಾಡೋದಲ್ಲ, ಯಾವುದೇ ಒಂದು ಹೋರಾಟವನ್ನು ರಾಜ್ಯದಲ್ಲಿ ಮಾಡಿದರೆ ಅದು ಕಾನೂನುಗಳಲ್ಲಿ ಕುಟುಂಬವಾಗಿ ಒಂದು ಮೊದಲನೇ ಅದು ಜಾರಿಯಾಗುತ್ತೆ. ಈಗಾಗಲೇ ನಮ್ಮ ಹೋರಾಟಗಳು ಇಡೀ ಕರ್ನಾಟಕದಲ್ಲಿ ಐತಿಹಾಸಿಕ ಹೋರಾಟಗಳಾಗಿದ್ದಾವೆ. ನಮಗೆಲ್ಲರೂ ಗೊತ್ತಿದೆ. ಈಗಾಗಲೇ ಡಿಸೆಂಬರ್ 27 ಹೋರಾಟ ಆಗಿರ್ಬೋದು. ಮೊನ್ನೆ ಒಂದೇ ದಿನದಲ್ಲಿ ಕರ್ನಾಟಕಕ್ಕೆ ಬಡ್ತಿ ವಿಚಾರವಾಗಿ ಇಡೀ ರಾಜ್ಯದಲ್ಲೇ ಒಂದೇ ದಿನಕ್ಕೆ ಅದೆಲ್ಲ ಪರೀಕ್ಷೆಗಳನ್ನು ಕನ್ನಡ ಇಲ್ಲ ಅಂತೇಳಿ, ನಮ್ಮ ಕನ್ನಡಿಗರಿಗೆ ಕನ್ನಡ ಪರೀಕ್ಷೆ ಇಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ಒಂದೇ ದಿನದಲ್ಲಿ ಅದನ್ನು ರದ್ದು ಮಾಡಿದ್ವಿ. ಅಂಥ ಒಂದು ಸಂಘಟನೆ ನಾವೆಲ್ಲರೂ ಇದ್ದೀವಿ. ಅದು ಜಿಲ್ಲಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಜಿಲ್ಲಾಧ್ಯಕ್ಷರು ಮತ್ತು ಅಭಿನಂದನೆ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಪತ್ರಕರ್ತರಾಗಿ ತಾಲೂಕು ಸೇವೆ ಮಾಡುವಂಥ ಪತ್ರಕರ್ತರಾದ ಎಲ್ಲ ನಗರ ಘಟಕ ವಾರ್ಡ್ ಅಧ್ಯಕ್ಷರಾಗಿರುವುದಾಗಿ ಗ್ರಾಮ ಘಟಕಗಳ ಅಧ್ಯಕ್ಷಗಳನ್ನು ನಾವು ಮಾಡ್ತೀವಿ. ನೋಡಪ್ಪ ಎಲ್ಲರೂ ಸೇರ್ಪಡಾದ್ರು ಎಲ್ಲರಿಗಾವ
ಅಲ್ಲ ಇದೊಂದು ಆದೇಶ ಪತ್ರ ಕೊಡಿ. ಸರ್ ನಮಗೆ ನನ್ನ ಆತ್ಮೀಯರು ಸಂಘಟನೆಯ ಹಿರಿಯರಂತರು ನಮ್ಮ ಮಾಡು ತಾಲೂಕು ಅಧ್ಯಕ್ಷರಾದ ಅವರೇ, ಅದರ ನಂತರ ನಮ್ಮ ಸಿಂಧೂರು ತಾಲೂಕು ಅಧ್ಯಕ್ಷರಾದ ರಾಜಸಾಬ್ ಅವರೇ, ನಮ್ಮ ರವಿ ಅವರಿಗೆ, ಬಸವ ಅವರಿಗೆ, ಸೂರ್ಯ ಅವರಿಗೆ, ಅದಾದಮೇಲೆ ನಮ್ಮ ಧಾರವಾಡದ ಒಬ್ಬರೇ ಅಧ್ಯಕ್ಷರೇ, ಸೇರ್ಪಡೆಯಾದಂತೆಲ್ಲ ಹೊಸ ಸಂಘಟನೆ ಕಟ್ಟೋಕ್ಕೆ ನಾವೆಲ್ಲ ಬಂದಿರಿ. ತಮ್ಮಲ್ಲಿ ಅಭಿನಂದನೆ ತಿಳಿಸುತ್ತಾ, ಜೊತೆಗೆ ಇವತ್ತಿನ ಸುದೀರ್ಘ ಈ ಕರ್ವೆಯ ಸೇವೆಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ವಿ. ಮತ್ತೊಂದು ಬಾರಿ ಈ ಅವಕಾಶ ನಾನು ಮತ್ತೆ ಬರ್ತದೆ ಅನ್ಕೊಂಡೆ. ಯಾಕಂದರೆ ಸೇವೆ ತಕ್ಕಪಾಲ ನನಗೆ ನಾರಾಯಣಗೌಡರು ನಮಗೆ ಆದಂಥ ಒಂದು ಜವಾಬ್ದಾರಿ ರಾಜ್ಯ ಉಪಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದರು. ಅದರಲ್ಲಿ ಗುಲ್ಬರ್ಗ ಉಸ್ತುವಾರಿ ಆಗಿತ್ತು. ಗುಲ್ಬರ್ಗದಲ್ಲಿ ಅಲ್ಲಿ ಸಂಘಟನೆ ಬಾಲಿಕವರ ಘಟಕ ಅದನ್ನು ಮಾಡಿದರು. ಸಂಘಟನೆ ಏನೇ ಜವಾಬ್ದಾರಿ ಕೊಟ್ಟರು ನಾಳೆ ನಾರಾಯಣಗೌಡರು ರೆಡ್ಡಿಗೆ ಏನು ಬೇಡ ಆಫೀಸರ್ ಇತ್ತು ಅಂತಂದ್ರೆ ಆಫೀಸ್ ಬೆಳೆಯೋದು ರೆಡಿ ಸಂಘಟನೆ ವಿಚಾರ. ನಾಳೆ ಯಾರೇ ಇರಲಿ ಅಂತ ತೆಗೆದುಕಾದ್ರು ರೆಡಿ ಆಗಿರ್ಬೇಕು. ಸಂಘಟನೆಯ ಬೆಳವಣಿಗೆಗೋಸ್ಕರ ಸ್ವಲ್ಪ ಸಂದರ್ಭಗಳಲ್ಲಿ ಬಂದರೆ ಸ್ವಲ್ಪ ವಿಚಾರಗಳಲ್ಲಿ ಬದಲಾವಣೆಗಳು ಅವಶ್ಯಕತೆ ಇರ್ತವೆ. ಅನವಶ್ಯಕತೆ ವಿಚಾರದಲ್ಲಿ ನಾವು ಯಾವತ್ತೂ ಹೋಗಿಲ್ಲ, ಇಂದಿಗೂ ಹೋಗಿಲ್ಲ. 15 ವರ್ಷ ನಾನು ಜಿಲ್ಲಾಧ್ಯಕ್ಷತೆಯನ್ನು ಯಾವತ್ತು ನನ್ನ ಒಂದು ರಾಜ್ಯ ಮಟ್ಟ ಸಭೆಯಲ್ಲಿ ಯಾವ ತಾಲೂಕು ಅಧ್ಯಕ್ಷ ನಮ್ಮಲ್ಲಿ ಅಲ್ಲಿ ಕಂಪ್ಲೇಂಟ್ಗಳು ಜಿಲ್ಲಾಧ್ಯಕ್ಷರು ಆರೋಪಗಳು ಬರತಕ್ಕಂಥ ಅಚ್ಚುಕಟ್ಟಾಗಿ ನನ್ನ ಪ್ರಸಂಗಗಳು ನಮ್ಮ ಮೇಲೆ ಹಿರಿಯರಿದ್ದಾಗುತ್ತೆ. ಸಂಘಟನೆ ವಿಚಾರದಲ್ಲಿ ಬೇಕಿದ್ರೆ ಯಾವುದೋ ವಿಚಾರದಲ್ಲಿ ನಾವು ಬೇರೆದಾಗಲಿ ಬೇರೆ ಬೇರೆ ವಿಚಾರಕ್ಕೆ ಇರ್ಬೋದು. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ನಾವು ಎಲ್ಲ ತಾಲೂಕು ಅಧ್ಯಕ್ಷರ ಜೊತೆ ನಮ್ಮ ಸ್ವಂತ ನಮ್ಮ ತಾಯಿಗೆ ಅಣ್ಣತಮ್ಮರು ಮುಂದೆ ಸ್ವಂತ ತಾಯಿ ಅಣ್ಣತಮ್ಮರಿಗೆ ಹೆಚ್ಚು ನೋಡ್ಕೊಂಡಿದ್ದೇವೆ. ಅದಾದ ನಂತರ ನಾರಾಯಣಗೌಡರ ಆದೇಶ ಎಲ್ಲ ರೆಡ್ಡಿ ನೀನು ರಾಜ್ಯಕ್ಕೆ ಬರಬೇಕು, ನಿನ್ನೆ ಸೇವೆ ರಾಜ್ಯಕ್ಕೆ ಬೇಕು ಅಂದಮೇಲೆ ಅವ್ರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾವು ಎರಡನೇ ಮಾತಿಲ್ಲ ರಾಜ್ಯಕ್ಕೆ ಹೋಗಿ 2 ವರ್ಷ ಕೆಲಸ ಮಾಡಿದ್ವಿ. ಆದ್ಮೇಲೆ ನನ್ನ ಜೊತೆಗೆ ಕೆಲಸ ಮಾಡಿದಂಥ ನಮ್ಮ ಹಳೆಯ ಸ್ನೇಹಿತ ಜಿಲ್ಲಾಧ್ಯಕ್ಷನಾಗಿ ಇಲ್ಲ ಮಾಡ್ತಿಲ್ಲ ಮಾಡೋಕೆ ಏನಿದೆ ಸಂಘಟನೆ ಮಾಡೋಕ್ಕಾದ್ರೆ ಆ ವಿಚಾರದಲ್ಲಿ ಇಲ್ಲಿ ಈ ಒಂದು ನಡವ ಈ ವಿಕಾಸಿಗೆ 2 ವರ್ಷ ವ್ಯತ್ಯಾಸದಲ್ಲಿ ಇಲ್ಲಿ ನನ್ನ ಜೊತೆಗೆ 15 ವರ್ಷ ಕೆಲಸ ಮಾಡೋದಪ್ಪ ಜವಾಬ್ದಾರಿ ತಗೊಳ್ತಂದ್ರೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಯಾರೇ ಇಲ್ಲ. ಈ ಸಮಸ್ಯೆ ಏನಂತಂದ್ರೆ ಕೊಟ್ಟ ಕುದುರೆ ಅಂತ ಇರಲಾರ್ದು ಕುದುರೆ ಕೊಟ್ಟರು ನಮ್ಮ ಸೂರ ಗಿಡಗೆ 2 ತೊಡೆ ಕೆಂಪು ಹಾಕಿ ಮಾಡ್ಕೊಂತಿದ್ದಾನೆ ಸಂಘಟನೆ ಮಾಡ್ತಂತೇಳಿ. ಕೊಟ್ಟ ಕುದುರೆ ಅಂತ ಇರಲಾರ್ದವನು ಸೂರ್ಯನೂ ಅಲ್ಲ ವೀರನು. ಹಂಗಾಗಿ ಈ ಒಂದು 2 ವರ್ಷ ಅವರು ಕೊಟ್ಟಂತ ಅವಧಿಯಲ್ಲಿ ಸಂಘಟನೆ ಮೂಲೆ ಗುಂಪಾಗುತ್ತೆ. ಕಳೆದ ನಾನು ಒಂದು 25 ವರ್ಷ ನಾನು ಈ ಸಂಘಟನೆಯಲ್ಲಿ ನಾನು ಇದರಲ್ಲಿ ಕಳೆದಿದ್ದು. ಏನೋ ಒಂದು ಜಿಲ್ಲೆಯಲ್ಲಿ ಒಂದು ಸಂಘಟನೆ ಜಿಲ್ಲಾ ಮಟ್ಟದಲ್ಲಿ ಬೇರೆ ಸಂಘಟನೆಗಿಂತ ನಮ್ಮ ಸಂಘಟನೆ ನಾಸ್ತಾ ಇತ್ತು. ಇವತ್ತಿನ ದಿನ ರಾಜಕಾರಣಗಳು ಮಾತಾಡ್ತಾರೆ ಜಿಲ್ಲೆಯಲ್ಲಿ. ವಿನೋದ್ ರೆಡ್ಡಿ ಅಂದೇನು, ಕರ್ನಾಟಕ ವೇದಿಕೆ ಅಂದೇನು, ಸ್ವಲ್ಪ ತಾಲೂಕುಗಳಲ್ಲಿ ನಮ್ಮ ಸಂಘಟನೆ ಸಪೋರ್ಟ್ ಮಾಡಿದಂದ್ರೆ MLA ಆಗ್ತಾರೆ. ಸ್ವಲ್ಪ ತಾಲೂಕುಗಳಲ್ಲಿ ಸಪೋರ್ಟ್ ಮಾಡಿದ್ರೆ MLA ಸೋಲಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಅದು ಮುಂದೆ ಸ್ಟಾರ್ಟ್ ಆದ ಮತ್ತೆ ಆ ರೀತಿಯಾಗಿ ನಾರಾಯಣಗೌಡರು ಏನೇ ಜವಾಬ್ದಾರಿ ಕೊಟ್ಟರೆ ಅದಕ್ಕೆ ನಾವು ಮಾಡಿದ್ದೀವಿ. 2ನೇ ಅವಧಿ ಮತ್ತೆ ಮರು ಆಯ್ಕೆ ಮಾಡಿದ್ದಾರೆ. ನನಗೇನಿದೆ ದೊಡ್ಡ ಕೆಲಸ ಅಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಸ್ವಲ್ಪ ಅರಮನೆ ಕಟ್ಟಿದ್ವಿ, ಒಂದು ದೊಡ್ಡ ಅರಮನೆ ಕಟ್ಟಿದ್ವಿ. ಅದನ್ನು ಏನು ನಮ್ಮ ಸಂಘಟನೆ ಹೊರಗೆ ಅವ್ರ ಬಗ್ಗೆ ನಾವು ಹೆಸರು ಹೇಳಕ್ಕೂ ನಡೀಲ್ಲ. ಅದು ಅವಶ್ಯಕತೆಗೂ ಇಲ್ಲ ನಮಗೆ. ಅವಶ್ಯಕತೆ ಯಾಕಂತಂದ್ರೆ ಅವರು ನಾರಾಯಣಗೌಡರು ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ರೆ ಅದು ಬೇರೆ ಸಂಘಟನೆ ಅವರು ವಿರೋಧ ಚಟುವಟಿಕೆ ಮಾಡಿದ್ಮೇಲೆ ಅನಧಿಕೃತವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಇದು ಸಂಘಟನೆ ಇವು ಆಯಕವಂತ ಅಂತಲ್ಲ, ಅದು ಎಲ್ಲರೂ ಸಂಘಟನೆ ವಿಚಾರದಲ್ಲಿ ಅನಧಿಕೃತ ಚಟುವಟಿಕೆಯಲ್ಲಿ ಭಾಗವಹಿಸೋದು, ಸಂಘಟನೆ ವಿರೋಧ ಚಟುವಟಿಕೆಯಲ್ಲಿ ಭಾಗವಹಿಸೋದು ಅಂಥವ್ರು ಯಾರೇ ಇದ್ದರೂ ನಾರಾಯಣಗೌಡ ಸಂಘದಲ್ಲಿ ನಾವು ಸೇರಿಸ್ತೀವಿ.
ಅಂಥವ್ರನ್ನ ದೂರ ಕೆಲಸ ಆಗ್ತದ. ಆ ಕೆಲಸ ನಾನು ಇವತ್ತು ಅಂಥವ್ರನ್ನ ದೂರ ಇಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ಹೆಚ್ಚು ಆಲೋಚನೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇವತ್ತು ಈ ಸಭೆಯಲ್ಲಿ ಇಷ್ಟೇ ಜನ ಸೇರ್ಬೇಕಂತ ಆಗ್ಬೇಕಾದ್ರೆ ಹೊರಕೊಂಡು ಕುತಂತ್ರ ನೋಡೋ ನೀವು ಗೊತ್ತದಿಲ್ಲ ಗೊತ್ತಿಲ್ಲ. ನೀವು ಮಾಡಿದ್ರು ನನಗೆ ನಿನ್ನೆ ರಾತ್ರಿ ಒಂದು 11 ಗಂಟೆವರೆಗೆ ಫೋನ್ಗಳು, ಅಣ್ಣ ಬರ್ತೀರಿ ಅಂತ ನಮ್ಗೆ ಈ ರೀತಿಯಾಗಿ ಫೋನ್ಗಳು ಮಾಡಕತ್ತಾರ. ಸ್ವಲ್ಪ ಅವ್ರವ್ರು ನಮಗೆ ವ್ಯವಹಾರಗಳಲ್ಲಿ ಅಟ್ಯಾಚ್ಮೆಂಟ್ ಐತಿ, ಬೇರೆ ಬೇರೆ ಅಟ್ಯಾಚ್ಮೆಂಟ್ಗಳು ಬೇರೆ ಬೇರೆ ರೀತಿಯಾಗಿ ಇದಾವ. ನೀವು ತಪ್ಕೊಳ್ಕೋಬೇಡ್ರಿ, ನಮ್ಗೆ ನಾವು ಆಮೇಲೆ ಭೇಟಿ ಆಗ್ತೀವಿ, ನಾವು ರೈಚೂರು ಬಂದು ಭೇಟಿ ಆಗ್ತೀವಿ, ಮನೆಗೆ ಬಂದು ಭೇಟಿ ಆಗ್ತೀವಿ, ಆಫೀಸ್ ಬಂದು ಭೇಟಿ ಆಗ್ತೀವಿ. ಅವ್ರಿಗೆ ಯಾರೇ ಹೇಳಿದ್ರೆ ಎಲ್ಲರಿಗೂ ಹೇಳಿದೆ ನಾನು, ಯಾರೇ ಭೇಟಿ ಆಗಿದ್ರೆ ನೀವು ಹಳೆ ಬಂದು ಭೇಟಿ ಆಗ ಇದು ಅಭಿಪ್ರಾಯ ಇಲ್ಲ. ನಾನು ಅಲ್ಲಿ ಬರ್ಬೋದು ಭಾಳ ಕಷ್ಟ ಆಗ್ತದ. ಈಗ ನಿಮ್ಮ ವಿರುದ್ಧ ಇರೋರು ಒಬ್ಬ ವ್ಯಕ್ತಿ ಆದರೆ ನಾವು ಏನೋ ಮಾಡ್ಬೋದಾಗಿತ್ತು. ಆ ನಿಮ್ಮೆಣ್ಣು ಕುಂಕುಮದಲ್ಲಿ ಈ ರೀತಿ ಕಾರಣ ಭಾಳ ಸಮಸ್ಯೆ ಅದ, ಭಾಳ ಬೇರೆಲ್ಲ ಅನುಭವಿಸಿದ್ರಲ್ಲ ಆಯಿತು ಅಂತ ಕಷ್ಟ ಇತ್ತು. ವೈದ್ಯ ಕಟ್ಟಿದ್ರೆ ಬೇಡ ಬೇಡ ಅಂತ ಆರಾಮಾಗಿದ್ದಾರೆ. ಇದೇ ಸಭೆ ಮುಗೋಣ ಸಂಘಟನೆ ಮುಗಿದಿಲ್ಲ ಮತ್ತೆ 100 ಸಭೆ ವಾರಕ್ಕೆ 15 ದಿನ ಇಲ್ಲೇ ಫೋಕಸ್. ಇನ್ನೊಂದು ಫೋಕಸ್ ಎಲ್ಲಿ ವಾರದಲ್ಲಿ 15 ದಿನ ಇಲ್ಲೇ ಫೋಕಸ್. ಎಷ್ಟು ಮಾತ್ರ ಗೋಡೆ ಹೇಳ್ತಾರೆ, ಗೋಡೆ ಒಂದು ಮನೆ ಎಲ್ಲ ನೋಡ್ರಪ್ಪ ಇದೇ ಮಾಡಿದ್ರು. ಹಂಗ ಕರ್ತವ್ಯ ಯಾವ ರೀತಿಯಾಗಿತ್ತು. ಸದ್ಯಕ್ಕೆ ನಮ್ಮಲ್ಲಿ ತಾಲೂಕು ಅಧ್ಯಕ್ಷರು ಬಂದರೆ ರಾಜ್ಯಸಭಾ ನಗರ ಘಟಕ ಅಧ್ಯಕ್ಷರು, ನಮ್ಮ ಸುರೇಶ್ ನಮ್ಮ ಈ ಹಿರಿಯರು ಜಿಲ್ಲಾ ಉಪಾಧ್ಯಕ್ಷರು, ಯಾರಿಗಾದ್ರೂ ಬೆಲೆ ಕೊಟ್ಟರೆ ಗೊತ್ತಿಲ್ಲ, ನನಗೆ ಬೆಲೆ ಕೊಟ್ಟಾಗ ಇನ್ನೊಬ್ಬರು ಸ್ನೇಹಿತರಿದ್ದಾರೆ. ಅವರು ಸ್ವಲ್ಪ ಅತಂತ್ರದಲ್ಲಿದ್ದಾರೆ. ಅವತ್ತ ಬೇರೆ ಬೇರೆ ವಿಚಾರದಲ್ಲಿ ಸಂಘಟನೆ ಬಿಟ್ಟು ಹೋದ್ಮೇಲೆ ಈ ಸಂಘಟನೆ ಸ್ವಲ್ಪ ಒಂದು 8-9 ವರ್ಷದಿಂದ ಸ್ವಲ್ಪ ವ್ಯತ್ಯಾಸಗಳು ಕನ್ನಡ ಯಾರೋ ಒಂದು ಸುಡುಗಾಡು ವಿಚಾರಿಸಿ ಬಂದು ನಾವು ಅದನ್ನು ಸೇರ್ಬಿಡ್ತು. ಅದು ಯಾವಾಗ ಬಂದು ಸೇರಿತು ಅವಾಗಲಿಂದ ಸಂಘಟನೆ ನಿರ್ಣಯಕ್ಕೆ ಯಾವ ಹಿಡಿದು ಬುದ್ಧಿ ಹಿಡಿದು ದೊಬ್ಬಿದ್ರಲ್ಲ ದೊಬ್ಬಿದೊಳಗೆ ಮುಗಿಸ್ಬಿಡ್ದ. ಇವತ್ತು ಸಂಘಟನೆ ಹೊರಗಡೆ ಅಂತ ಆ ಪಿಚಾಚಿ ಇಂದ ಬಿಡೋದು. ಅವ್ರು ಯಾವ ತಲೆ ಮೇಲೆ ದಲಿತರ ಆಡಕಂತಂದ್ರೆ ಅರ್ಹ ಆಗೋದು. ಯಾಕಂದ್ರೆ ಅವನು 15 ವರ್ಷ ಜಿಲ್ಲಾದಾಗ ಕೆಲಸ ಮಾಡಿ ಕೆಲಸ ಮಾಡಿದ ಆ ಪಿಸಾಚಿಗೆ ಆ ಬೇಕಾಳು ಎಲ್ಲಿಂದ ಏರಿಸ್ಕೊಂಬಂದು ಗೊತ್ತಿಲ್ಲ. ಬೇಕಾಳು ಹಂಗೆ ಆಗೋದು. ಅವನು ಸರ್ವನಾಶ ಆತಾನ. ಅವ್ನಿಗೆ ಅತಿ ಹೆಚ್ಚು ಇಲ್ಲಿ ಯಾರಾದ್ರೂ ಅವ್ರ ಪರಿಚಯ ಇದ್ರೆ ಹೇಳು, ಬೇಕಾಳು ಬಿಡುವ ತಲೆ ಮೇಲೆ ದಲಿತ ನಿಡ್ಕೊಂಡು ಆ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರು. ಹಂಗಾಗಿ ಹೋಗಿ ಹೇಳಿ. ಅಂದರೆ ಸಂಘಟನೆ ವಿಚಾರದಲ್ಲಿ ದೂರ ಆಗಿರ್ಬೋದು. ವ್ಯಕ್ತಿವಾಗಿ ನಾನಂತ ಎಲ್ಲರೂ ಚೆನ್ನಾಗಿದ್ದಾರೆ. ಸಿದ್ಧಾಂತ ಈ ರೀತಿ ನಾರಾಯಣಗೌಡ ಒಂದು ಹೇಳ್ತಾರೆ, ಮೊದಲು ನಮ್ಮ ಅನ್ನದ ಕೆಲಸ, ಬಟ್ ನಮ್ಮ ದುಡಿಮೆ, ಅದಾದ ನಂತರ ಸಂಘಟನೆ. ನಾನು ಹೇಳೋದು ಅಷ್ಟೇ. ಅದೇನೋ ಅದನ್ನ ಅಲ್ಲಿ ಬಿಟ್ಟು ಸ್ವಲ್ಪ ಜನ ಕಷ್ಟ ಆಗ್ಬೋದು, ಆದ್ರೆ ಆಗ್ತಾ ಅನಿವಾರ್ಯ ಆಗ್ತದೆ. ತೊಂದರೆ ಮಾಡೋದು ಬರ್ತಾರೆ. ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮ ಸಜ್ಜು ಮಾಡ್ಬೇಕಂದ್ರೆ ಒಂದು 3-4 ಜನ ಸೇರಿ ಮಾಡಿರೋದು. ಎಷ್ಟು ಕಷ್ಟ ಮಾಡಿ ನಮ್ಗೆ ಗೊತ್ತಾಯ್ತು. ಈ ಕಷ್ಟ ಎಲ್ಲಿ ಹೋಗಲ್ಲ. ಪ್ರತಿ ಸಲ ಒಂದು ವಾರ ಅಂತ ರಿಸಲ್ಟ್ ಕೊಡ್ತದೆ. ಎಲ್ಲಿ ಹೋಗಂಗ ಒಂದೇ ವಾರದಲ್ಲಿ ರಿಸಲ್ಟ್ ಕೊಡ್ತದ. ಒಂದೇ ವಾರದಲ್ಲಿ ರಿಸಲ್ಟ್ ಕೊಡ್ತದ ಕೊಡೋದು. ನಾನು ಇಟ್ಕೊಂಡಿದ್ದೆಲ್ಲ ಪತ್ರಕರ್ತರು, ದೊಡ್ಡ ಪತ್ರಿಕೆ ನಮ್ಮಲ್ಲಿ ರಾಜಮಠದಲ್ಲಿ ಸುದ್ದಿಮೂಲದಲ್ಲಿ ಭಾಳ ಜವಾಬ್ದಾರಿ ಸ್ಥಾನ ನೋಡ್ರಿ. ಕರವೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ನನ್ನ ವಿಚಾರದ ಬೇರೆ ಹಂಗೆ ಹೇಳಿವಲ್ಲ. ನಮ್ಮ ಗೌಡ ಹೇಳಿದ ಬ್ಯಾಕ್ವರ್ಡ್ ಹೋಬಳಿ ಅಧ್ಯಕ್ಷರು ಬ್ರೆಡ್ ಗಿಡ್ಡು 15 ವರ್ಷ ಜಿಲ್ಲಾಧ್ಯಕ್ಷರು ಸೇಮ್ ಸರ್ವಿಸ್ ಕೊಟ್ಟು ಆ 2 ವರ್ಷ ರಾಜ್ಯಕ್ಕೆ ಹೋದ್ರೆ ಸರ್ವಿಸ್ ಅದೇ ಅದು ತಪ್ಪಿದ್ದು. ವಿಚಾರಗಳು ಬಂದಮೇಲೆ ಅವರು ಜಿಲ್ಲಾಧ್ಯಕ್ಷ ಆದರೂ ಜಿಲ್ಲಾ ಕೇಂದ್ರದಲ್ಲಿ ರಾಜಸ್ವ ಮಾಡೋದು. ಇಲ್ಲಿ ತದ್ವಿರುದ್ಧ ಅದು ಜಿಲ್ಲಾಧ್ಯಕ್ಷ ತಾಲೂಕು ಮಾಡ್ತಾನ, ತಾಲೂಕು ಅಧ್ಯಕ್ಷರು ಗ್ರಾಮಗಳ ಉದಾಹರಣೆ ಮಾಡ್ತಾನೆ. ನವಂಬರ್ ಪಟ್ಟಿ ಎಲ್ಲಿ ಹೋಗಿ ಇದು ನಾವು ತಪ್ಪಿಕೊಂಡು ಹೋಗ್ತೀವಿ ಅನ್ನಂಗೆ ಅದು ಸಂತ ಏನು ಅದು ಹಂಗೆ ಯಾರು ಅಪ್ಪನ ಗಂಟಲು 5 ಕ್ರಮ ಸಿದ್ಧರಾಗಿಲ್ಲ. ಆ ವಿಚಾರದಲ್ಲಿ ನಿರ್ಭಯವಾಗಿ ನಿರ್ಮಳವಾಗಿ ತಾವೆಲ್ಲ ಸಂಘಟನೆ ಸೇರಿರಿ, ಸಂಘಟನೆ ಮಾಡಬೇಕು. ನಿರ್ಭಯವಾಗಿ ಯಾರು ಕೊಟ್ಟು ಬೆದರಿಗೆ ಹಂಚಿಕೆ ಅವಶ್ಯಕತೆ ಇಲ್ಲ. ಸಂಘಟನೆ ಮಾಡೋ ವಿಚಾರದಲ್ಲಿ ಅಲ್ಲಿ ಯಾರೋ ಬಂದು ಇಂಥವ್ರು ಬಂದು ಹಿಂಗೆ ಮಾತಾಡ್ತಾರೆ ಅಂತ ಅರ್ಥ ಒಂದು ತಾವು ಹೇಳ್ಬಿಟ್ಟು ನಿಮ್ಮನ್ನು ವೈಯಕ್ತಿಕ ಅಲ್ಲ. ಸಂಘಟನೆ ವಿಚಾರದಲ್ಲಿ ನೀವು 3 ಜನ ಸೇರ್ತಾರೋ ಒಬ್ಬರು ನಿಮ್ಮ ಮನಸ್ಸು ಮಾಡಿದ್ರೆ ನಿಮ್ಮ ರಿಲೇಷನ್ಸ್ ಫ್ರೆಂಡ್ಸ್ ಸೇರ್ತಿ ಕಡಿಮೆ ಕುಟುಂಬ ಇದರಲ್ಲಿ ಸಂಘಟನೆ ಕೆಲಸ ಮಾಡಿದ್ರೆ ಅದ್ರ ಮಜನೇ ಬೇಕು. ಆ ವಿಚಾರದಲ್ಲಿ ತಮ್ಮೆಲ್ಲ ಒಟ್ಟಾಗಿ ನೆನಪಾದವರೆಗೂ ನಾನು ನಿಮ್ಮಲ್ಲಿ ನಾನು ಕಳಕಳಿಯನ್ನು ಮನೆ ಮಾಡೋದಂತಂದರೆ ನಾವು ಸೇರಿದ ಸಂಘಟನೆ ವಿಚಾರ ಸಂಘಟನೆ ಕಾರ್ಯಕರ್ತರು ಸಂಘಟನೆ
ಸಂಘಟನೆ ಬಿಟ್ಟು ಬೇರೆ ಏನೇನಿಲ್ಲ, ಇದೇ ಕುಟುಂಬ, ಇದೇ ತಾಯಿ, ಇದೇ ಹೇಳ್ತಾಪ ನಾವು. ನನ್ನ ವಿಚಾರದಲ್ಲಿ ನಾನು ನೋಡೋದಂದ್ರೆ ನಮ್ಮ ತಂದೆ, ಸಂಘಟನೆ ಅಂದರೆ ನಮ್ಮ ತಾಯಿ, ನಾವೆಲ್ಲ ಒಂದೇ ಕುಟುಂಬದವರು. ನಮ್ಮ ಕುಟುಂಬಕ್ಕೆ ಎಂಥ ತ್ಯಾಗ ಮಾಡಿದ್ರು ಕಮ್ಮಿನೇ, ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನೇ. ಆ ವಿಚಾರದಲ್ಲಿ ಬರೀ ಒಂದು ವಾರ ಸ್ವಲ್ಪ ಎಲ್ಲಿ ಇಡಬೇಕಿಲ್ಲ, ಸ್ವಲ್ಪ ಡಬ್ಬಿ ಆ ಕಡೆ ಈ ಕಡೆ ಮಿಸ್ ಆಗ್ಯಾವ. ಬಗಲಾಗಿದ್ದ ಡಬ್ಬಿಗಳೆಲ್ಲ ಗೌಡ ಜೋಡಿಸ್ಬೇಕಾಗಿತ್ತು. ನನ್ನ ಡಬ್ಬಿ ಸರಿ, ನಿನ್ನ ಡಬ್ಬಿ ಕಿರಿಕಿರ ಅದು. ಯಾಕಂದರೆ ಆತ್ಮೀಯರಿದ್ದಾಗ ಕೆಲಸ ಮಾಡೋದೇ ಬೇರೆ. ಬೇರೆ ಬಂದಮೇಲೆ ಸರಿಸಮಾನ ತಾಲೂಕು ಅಧ್ಯಕ್ಷ ಬಗಲಾಗಿದ್ದು ಸಂಘಟನೆ ಮಾಡೋದಿಲ್ಲ ಅಂದರೆ ಗೌಡ ಎಷ್ಟು ನೋವು ಪಡ್ರೆ ತೊಗೊಂಡ ನಾನು ಗೊತ್ತಾಯ್ತು. ಆ ರೀತಿಯಾಗಿ ಬಗಲಾಗಿರ್ತಾರೆ ಅವರು ಬರ್ತಿರ್ತಾರೆ. ಅದರಲ್ಲಿ ನಮ್ಮ ಹಿರಿಯರ ಜೀವನಗಳು ಇರ್ತಾರೆ. ಇದನ್ನು ಅದೇನು ಸಭೆ ಅಂತ ಯಾಕೆ ಡಬ್ಬಿಗಳು ಬೇರೆ ಬೇರೆ ಕಡೆ ಓದುವ ಆ ಸಭೆಯನ್ನು ನಾವೆಲ್ಲ 3 ಜನ